ಹಾಯ್. ಇವತ್ತು ಸಾಯಂಕಾಲದಿಂದ ವ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನಾಟಿ ಕೋಳಿ ಬೇಯಿಸಿಟ್ಕೊಂಡಿದ್ದೀನಿ. ಇದು ಮಸಾಲಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಇದು ಗರಂ ಮಸಾಲ ಪುಡಿ. ಇದು ಸ್ವಲ್ಪ ಸುಕ್ಕ ಮಾಡೋಕ್ಕೆ, ಸುಕ್ಕನೂ ಸಾಂಬಾರು ಎರಡಕ್ಕೂ ಸೇರಿ ಈರುಳ್ಳಿ 4 ತೊಗೊಂಡಿದ್ದೀನಿ, ಟೊಮೆಟೊ 4. ಇದು ಸಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಸಾರಿಗೆ ಖಾರ ಮಾಡೋಕ್ಕೆ ಸ್ವಲ್ಪ ಇದು ತೊಗೊಂಡಿದ್ದೀನಿ, ಹುರಿಗಡಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ಖಾರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಬಾಣಲಿ ಇಟ್ಟು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇದು ಚಿಕನನ್ನು ನಾನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿರೋದು. ಇದು ಇವಾಗ ಆಗಿದೆ. ಇದಕ್ಕೆ ಈರುಳ್ಳಿ ಹಾಕ್ಕೊತಿದ್ದೀನಿ ಖಾರಕ್ಕೆ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, 1 ಗೆಡ್ಡೆ ಆಗಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚ್ ಆಗಷ್ಟು ಶುಂಠಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬಾರ್ದು, ಸಾಂಬಾರು ಸ್ವಲ್ಪ ಕಹಿ ಬರುತ್ತೆ. ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ತಗೊಳ್ಬೇಕು. ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಕಲ್ಲರು ಅಷ್ಟೇ ತನಕ ಫ್ರೈ ಮಾಡ್ಕೊಬೇಕು. ಹಾಕೊತಿದ್ದೀನಿ 2 ಟೊಮೆಟೊ ಆಗುತ್ತೆ. ಇದಕ್ಕೆ ಹುಣಸೆ ಹಣ್ಣು ಹಾಕೊಳ್ಳೋಣ, ಹಾಗಾಗಿ ಟೊಮೆಟೊ ಕಮ್ಮಿ ಹಾಕೊಂಡಿದ್ದೀನಿ ಸಾಕು. ಸ್ವಲ್ಪ ಫ್ರೈ ಆಗಲಿದೆ. ಇದು ಈ ಕಡೆ ಸೈಡ್ ಸುಕ್ಕ ಮಾಡ್ಕೊಳ್ತಾ ಇದ್ದೀನಿ ಚಿಕನ್. ಇದು ಅದಕ್ಕೂ ನಾನು ಬೇಯಿಸಿಟ್ಕೊಂಡಿದ್ದೀನಿ ಚಿಕನ್ನು ಇನ್ನೊಂದು ಕುಕ್ಕರಲ್ಲಿ. ಇದು ಅದಕ್ಕೆ ಈಚೆ ಸೈಡ್ ಖಾರಕ್ಕೆ ಟೊಮೆಟೊ ಈರುಳ್ಳಿ ಬೇಯ್ತಾ ಇದೆ. ಅಷ್ಟೊತ್ತಿಗೆ ಈ ಕಡೆ ಚಿಕನ್ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ಆರಿಯೋದು ನೀರು. ನೀರಾರಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಇದಕ್ಕೀಗ ಖಾರಕ್ಕೆ ಹುರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಖಾರದ ಪುಡಿ, ಗರಂ ಮಸಾಲ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ.
ಈಗ ಖಾರದ ಪುಡಿ ಸ್ವಲ್ಪ ಫ್ರೈ ಆಗಿದೆ, ಸಾಕು. ಕಾಯಿ ತುರಿ ಹಾಕ್ಕೊತೀವಿ. ನಾನು 1.5 kg ಆಗೋಷ್ಟು ಚಿಕನಿಗೆ ಮಾಡ್ತಾ ಇರೋದು. ಒಂದು ಅರ್ಧ ಬೌಲ್ ಆಗೋಷ್ಟು ಕಾಯಿ ತುರಿ, 1-2 ಸ್ಪೂನ್ ಆಗೋಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ, ಸಾಕಷ್ಟೇ. ಅದೇ ತಿಕ್ಕಾಗಿ ಬರುತ್ತೆ. ಆಫ್ ಮಾಡ್ತೀನಿ, ಸ್ವಲ್ಪ ಆರಲಿ ಖಾರ ಇಲ್ಲಿಟ್ಟಿರ್ತೀನಿ. ಈ ಕಡೆ ಇದು ಆನಿಯನ್ ಟ್ರಾನ್ಸ್ಪರೆಂಟ್ ಕಲರ್ ಆಗಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, 1.5 ಸ್ಪೂನು. ಇದಕ್ಕೆ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೆಟೊ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಚಿಕನಿಗೆ ಹಾಕಿದೆ, ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಪುಡಿ ಹಾಕ್ತೀನಿ. ಟೊಮೆಟೊ ಚೆನ್ನಾಗಿ ಕರಗಲಿ. ಇದು ಮುಚ್ಚಿಡ್ತೀನಿ. ಖಾರಕ್ಕೆ ನಾನು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಇಷ್ಟು ಸಾಕು. 1/4 ನಿಂಬೆಹಣ್ಣು ಗಾತ್ರದಷ್ಟು, ಇಷ್ಟೇ ಸಾಕು. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿ. ಪೆಪ್ಪರ್ ಕಾಳು ಇತ್ತಂದರೆ ಅದನ್ನು ಹಾಕ್ಕೊಬೋದು. ಹಳದಿ ಹಾಕ್ಕೊತಿದ್ದೀನಿ, ಅರಿಶಿನ, ತಣ್ಣಗಾದರೆ ಇದನ್ನ ಕಡಿಯೋದು. ಸುಕ್ಕದು ಟೊಮೆಟೊ ಎಲ್ಲ ಕರಗಿದೆ. ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ತೋರಿಸ್ತೀನಿ. ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಎಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ. ಇದಕ್ಕೆ ಇವಾಗ ಆಗಿದೆ, ಖಾರ ಪುಡಿ ಹಾಕ್ಬಿಡೋಣ. ಮಸಾಲ ಐಟಮ್ಸು ಇದಕ್ಕೆ ನಾನು ಖಾರದ ಪುಡಿ, ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಬೇಕಿದ್ರೆ ನೀವು ಜೀರಿಗೆ ಪುಡಿ ಹಾಕ್ಕೊಬೋದು. ನಾನು ಇದಕ್ಕೆ ಹಾಕ್ಕೊಂಡಿಲ್ಲ. ಚಿಕನ್ ಬೇಯಿಸುವಾಗ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಬೇಡಿ, ಸ್ವಲ್ಪ ಹಾಕಿ ಸಾಕು. ಸುಕ್ಕ ಎಲ್ಲ ಮಾಡೋಷ್ಟೊತ್ತಿಗೆ ನಾಟಿ ಕೋಳಿದು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಚೂರು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಚೂರು
ಲೆಮನ್ ಮತ್ತು ಬೇವಿನ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಂಡಿದ್ದೀನಿ. ಲಾಸ್ಟಿಗೆ ಬೇವಿನ ಸೊಪ್ಪು ಹಾಕಿ ತಿರುಗಿಸ್ಬಿಟ್ಟು ಇಳಿಸ್ಬಿಟ್ರೆ ಸುಕ್ಕ ರೆಡಿ ಆಗುತ್ತೆ. ಇದಕ್ಕೆ ಇನ್ನು ಕಾಯೆಲ್ಲ ತಿನ್ಬೋದು ಅನ್ನೋರು ಕಾಯಿನ ಒಂದು ಸ್ವಲ್ಪ ತುರಿದು ಬಾಣಲಿ ಇಟ್ಟು ಇನ್ನು ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಇದನ್ನೊಂಚೂರು ಸಣ್ಣ ಉರಿ ಮಾಡಿ ಬಿಸಿ ಹಾಕಿಬಿಡ್ತೀನಿ. ಇದು ಬೇವಿನ ಸೊಪ್ಪು. ಇದು ಹಾಕೋಕ್ಕಿಂತ ಮುಂಚೆ ಯಾವಾಗಲೂ ಈ ಥರ ಒಲೆಗೆ ಹಿಂಗೆ ಮಾಡಬೇಕು ಬಿಸಿ. ಇದರಲ್ಲಿ ಏನಾದರೂ ಹುಳ ಏನಾದರೂ ಇದ್ದರೆ ಸತ್ತೋಗುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಏನಾದರೂ ಇರುತ್ತೆ ಬೇವಿನ ಸೊಪ್ಪಲ್ಲಿ. ಹಾಗಾಗಿ ಚೂರು ಹಿಂಗೆ ಬಾಡಿಸಿ ಹಿಂಗೆ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ, ಕ್ಲೀನೂ ಆಗುತ್ತೆ. ಹಾಗಾಗಿ ಇನ್ನೊಂದು ಹಾಗೆ ಮಾಡ್ತೀನಿ. ಹೀಗೆ ಈ ಥರ ಗ್ಯಾಸಿಗೆ ಒಂದು ಸ್ವಲ್ಪ ಹೀಗೆ ಮಾಡಿದ್ರೆ ಹೀಗೆ ಮಾಡಿ ಸ್ವಲ್ಪ ಹಾಗೆ ಬಿಸಿ ಆಗುತ್ತೆ, ಆದರೆ ಸುಕ್ಕ ರೆಡಿ. ಖಾರ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚಿಕನ್ಗೂ ನಾನು ಹಾಕಿ ಬೇಯಿಸಿದ್ದೇನೆ. ಅದಕ್ಕೆ ಎಷ್ಟು ಬೇಕು ನೋಡಿ ಇದನ್ನೀಗ ಬಿಸಿ ಕುದಿ ಬರೋಕ್ಕೆ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ಇಲ್ಲಿ ಸುಕ್ಕ ನೋಡೋಣ. ಸುಕ್ಕ ಇಟ್ಟಿದ್ನಲ್ಲ ನೋಡಿ, ಇಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದು ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಸಾಕು ಇದಾಗಿದೆ ಅಂತ. ಸಾಕಿದ್ದು ಇಳಿಸ್ಕೊತೀನಿ. ಆಗಿದೆ ಇದು. ಕಡೆ ಸೈಡ್ ಚಿಕನ್ ಇದು ಸಾಂಬಾರಿಗೆ ಇದೊಂದು ಸ್ವಲ್ಪ ಕುದೀಲಿ. ಇದರಲ್ಲಿ ನೀರಿರುತ್ತೆ. ಚಿಕನ್ ಈಗಲೇ ಹಾಕಬೇಡಿ, ಫಸ್ಟ್ ನೀರು ಹಾಕ್ಕೊಳ್ಳಿ. ಚಿಕನ್ ಬೆಂದಿರೋ ನೀರು ಈಗ ಕುದಿ ಬರಲಿ. ಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಕುದೀತಾ ಇದೆ. ನಾನು ಚಿಕನ್ ಹಾಕ್ಕೊತೀನಿ. ಇದೆಲ್ಲ ಹಾಕಿದೆ ಈಗ ಚಿಕನ್ನು. ಇದು ಚಿಕನ್ ಬೇಯಿಸ್ದೇನೆ ಖಾರ ಹಾಕಿಬಿಟ್ಟು ಆಮೇಲೆ ಕುಕ್ಕರಲ್ಲಿ ವಿಷಲ್ ಮಾಡಿಸ್ತಾರೆ. ಆ ಥರ ಮಾಡ್ಸೋಕ್ಕೆ ಹೋಗ್ಬೇಡಿ. ಅಂದರೆ ಆ ಥರ ಮಾಡೋದಾದ್ರೂ ಶೇಂಗಾ ಮತ್ತು ಹುರಿಗಡಲೆ ಹಾಕಿದ್ದ ಖಾರನ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸುಟ್ಟು ಹಿಡಿಯುತ್ತೆ ತಳದಲ್ಲಿ. ಕಾಯಿ ಹಾಕಿ ಖಾರ ಮಾಡ್ತೀವಿ ಅನ್ನೋದಾದರೆ ಆ ಥರ ಮಾಡಿ. ಕುದಿ ಬರಲಿ. ಈಗ ಒಂಚೂರು ಉಪ್ಪು ನೋಡ್ಕೊಳ್ಳಿ. ಚಪ್ಪೆ ಒಂದು ಸ್ವಲ್ಪ ಉಪ್ಪು ನಾನು ಉಪ್ಪು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಇನ್ನೊಂದು ಕುದಿ ಬಂದರೆ ಸಾಕಿದು, ಜಾಸ್ತಿ ಏನು ಬೇಡ. ಚಿಕನು ಬೆಂದಿದೆ, ಖಾರನ ಆಲ್ರೆಡಿ ಕುದ್ದಿದೆ ಅದು, ಹಾಗಾಗಿ ನಾಟಿ ಕೋಳಿ ಸಾರು ಮತ್ತು ನಾಟಿ ಕೋಳಿ ಸುಕ್ಕ ಎರಡು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸತಿ ಹೀಗೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಸುಕ್ಕಕ್ಕೆ ಈ ಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಎರಡು ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿದ್ದರಿಂದ ಭಾಳ ಚೆನ್ನಾಗಿ ಟೇಸ್ಟ್ ಇತ್ತು. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.